ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆ. ಕರ್ತನ ವಾಕ್ಯ ಇವತ್ತು ಯಾವುದಂತಂದರೆ ಯೇಸುವಿನ ಪುನರುತ್ಥಾನ. ಯೇಸುವಿನ ಪುನರುತ್ಥಾನ ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಸತ್ತು ಮೂರನೇ ದಿವಸದಲ್ಲಿ ಜೀವಿತನಾಗಿ ಎದ್ದು ಪರಲೋಕಕ್ಕೆ ಹೋಗಿದ್ದು. ಪುನರುತ್ಥಾನ ದಿವಸ ಅವರ ತಾಯಿಯಾದ ಮರಿಯಳು ಹಾಗೂ ಮಗ್ದಲದ ಮರಿಯಳು ಇಬ್ಬರೂ ಸೇರಿ ಮೂರನೇ ದಿವಸಕ್ಕೆ ಅವರಿಗೆ ಸುಗಂಧ ದ್ರವವನ್ನು ಹಚ್ಚಲು ಹೋಗಬೇಕಂತೇಳಿ ಸಮಾಧಿಗೆ ಹೋಗ್ತಾರೆ. ಹೋದಂಥ ಸಮಯದಲ್ಲಿ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇರೋದಿಲ್ಲ. ಯಾಕಂದರೆ ನಸುಕಿನಲ್ಲಿ 4:15 ಹಾಗೇ ಅವರು ಎದ್ದು ಪರಲೋಕಕ್ಕೆ ಹೋಗಿರ್ತಾರೆ. ಅಯ್ಯೋ, ನನ್ನ ಮಗನು ಇಲ್ಲಿ ಸಮಾಧಿಯಲ್ಲಿ ಕೂಡ ಇಡಲಿಲ್ಲ, ಏನು ಮಾಡಿದರು ಅಂಥೇಳಿ ಅವರ ತಾಯಿ ಮರಿಯಮ್ಮ ಅವರು ಅಳುತ್ತಿರುವಾಗ ಅಲ್ಲಿ ಒಬ್ಬ ಶುಭ್ರ ಬಟ್ಟೆ ತೊಟ್ಟಿರುವ ಒಬ್ಬ ದೇವದೂತನ ಇರ್ತಾನೆ. ಅದನ್ನು ಹೇಳ್ತಾನೆ, ಅಯ್ಯೋ ಅಮ್ಮ ಅಳಬೇಡಿ, ನಿಮ್ಮ ಮಗ ಏನಿಲ್ಲ, ಅವರು ತಿರುಗಿ ಜೀವಿತರಾಗಿ ಪರಲೋಕಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಂದ ಕೂಡಲೇ ಇವರು ಸರಿ ಅಂತೇಳಿ ಮನೆಗೆ ಬಂದುಬಿಡ್ತಾರೆ. ಯಾರಿಗೆ ಏನು ಹೇಳೋದಿಲ್ಲ. ಆದರೆ ಅವರ ಶಿಷ್ಯರಿಗೆ ಗೊತ್ತಿತ್ತಲ್ಲ, ಯಾಕಂದರೆ ಇನ್ನೂ ಇರುವಾಗಲೇ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದರು, ಏನಂದರೆ ನಾನು ಸತ್ತರೂ ತಿರುಗಿ ಮೂರನೇ ದಿವಸದಲ್ಲಿ ಜೀವಿತನಾಗಿ ಎದ್ದು ಹೇಳುತ್ತೇನೆ, ನನ್ನ ಕರ್ತನ ದೇವರು ನನ್ನನ್ನು ಎಬ್ಬಿಸಿ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂಥೇಳಿ. ಇದು ಎಲ್ಲ ಶಿಷ್ಯರು ಏನು ಮಾಡಿದ್ರು ಅಂದರೆ, ಹೌದು ನಿಜ, ನಾವು ಹೋಗ್ಬೇಕಂತೇಳಿ ಅವರು ಸಹ ಸಮಾಧಿ ಹತ್ರ ಬಂದು ಕೂಡಲೇ ಅಲ್ಲಿ ಎಲ್ಲವೂ ಖಾಲಿಯಾಗಿತ್ತು. ಸಮಾಧಿಯೂ ಖಾಲಿ, ಹಾಗೆ ಕರ್ತನಿಗೆ ಸುತ್ತಿದ ಬಟ್ಟೆಗಳು ಕೂಡ ಅಲ್ಲೇ ಸರಿಯಾಗಿ ಮರ್ಚಿಟ್ಟಿದ್ರು, ಅದನ್ನು ಖಾಲಿ. ಅಲ್ಲಿಂದ ಅವರೆಲ್ಲರೂ ನೋಡಿ ಯಾರವ್ರ ಮನೆಗೆ ಹೋಗಿಬಿಡ್ತಾರೆ. ಒಂದಾನೊಂದು ದಿವಸ ಕರ್ತನಾದ ಯೇಸು ಕ್ರಿಸ್ತನು ಗಲಿಲಾಯದಲ್ಲಿ ಮತ್ತೆ ತಿರುಗಿ ಅವ್ರಿಗೆ ಭೇಟಿ ಆಗ್ತಾನೆ. ಯಾವಾಗಂದರೆ ಎಲ್ಲ ಅವರ ಶಿಷ್ಯರು ಸೇರಿ ಒಂದು ರೂಮಲ್ಲಿ ಕುಳಿತು ಚರ್ಚೆ ಮಾಡ್ತಾಯಿದ್ದಾರೆ. ಹೀಗೆ ದೇವರ ವಾಕ್ಯ ಮಧ್ಯದಲ್ಲೇ ಬಂದಿಳಿದು ನಿಮಗೆ ಸಮಾಧಾನವಾಗಲಿ ಎಂದು ದೇವರು ಹೇಳ್ತಾರೆ. ಅವಾಗೆಲ್ಲರೂ ನೋಡಿ ಆಶ್ಚರ್ಯಪಡ್ತಾರೆ. ನೋಡಿದ ನಂತರ ಅವರಿಗೆ ಸಂತೋಷ ಆಗ್ತದೆ. ಆದರೆ ತೋಮನು ಮಾತ್ರ ಏನು ಮಾಡ್ತಾನೆ, ಕೈಯಲ್ಲಿ ಕಾಲಲ್ಲಿ ಮೊಳೆ ಇದ್ದಿದ್ದು ಗಾಯ ನೋಡ್ಬೇಕಂತೇಳಿ ಮುಟ್ಟಿ ನೋಡ್ತಾನೆ. ಆವಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ, ಸರಿ, ನೋಡದೆ ನಂಬುವನೇ ಧನ್ಯ, ನೀ ನೋಡಿ ನಂಬ್ತಾ ಇದ್ದೆ, ಪರವಾಗಿಲ್ಲ, ನೋಡಿ ನಿನ್ನ ಕನ್ಫರ್ಮ್ ಮಾಡ್ಕೊ ಅಂತೇಳಿ ಎರಡೂ ಕೈಗಳೆಲ್ಲ ನೋಡಿ ತೋರಿಸ್ತಾರೆ. ಈ ರೀತಿ ಮಳೆ ಇದ್ದಿದ್ದೆಲ್ಲ ನಿಜವೇ, ಕರ್ತನ ಸತ್ತು ಪುನರ್ಜೀವಿತನಾಗಿದ್ದಾನೆ ಅಂಥೇಳಿ. ಅದರಿಂದ ಒಂದು ಉದಾಹರಣೆ ಏನಂದರೆ, ಮಾರ್ತಾ ಮರಿಯಳು ಲಾಜರ್ ಅಂತ ಹೇಳಿರ್ತಾರೆ. ಅವರ ಮನೆಯಲ್ಲಿ ಲಾಜರನ್ನು ತುಂಬ ಕಾಯಿಲೆಯಿಂದ ಒಂದು ದಿವಸ ಮಲಗಿದ್ದಾಗ ಅವರ ಅಕ್ಕ ಮರಿಯಳು ಏನು ಮಾಡ್ತಾಳೆ, ಸ್ವಾಮಿಯನ್ನು ಹೇಳಿ ಕಳಿಸ್ತಾರೆ, ಸ್ವಾಮಿಯವರೇ, ನಿಮ್ಮ ಸ್ನೇಹಿತನಾದ ಲಾಜರನು ತುಂಬ ಆರೋಗ್ಯವಿಲ್ಲದೆ ಮಲಗಿಕೊಂಡಿದ್ದಾನೆ, ಬರಬೇಕು ಅಂಥೇಳಿ. ಅಂದರೆ ಅವ್ರು ಬರೋಷ್ಟರಲ್ಲೇ ಲಾಜರನ್ನು ತೀರಿಕೊಂಡು ತೀರ್ಕೊಂಡ ನಂತರ 4 ದಿವಸ ಆಗ್ತದೆ. ಆವಾಗ ಬರ್ತಾರೆ ಸ್ವಾಮಿಯವರು. ಬಂದಾಗ ಮರಿಯಳು ಅವರ ಪಾದಕ್ಕೆ ಸುಗಂಧ ದ್ರವವನ್ನು ತನ್ನ ಕೂದಲಿಂದ ಹಚ್ಚಿ ಒರೆಸುತ್ತಾ ಹೇಳ್ತಾಳೆ, ಸ್ವಾಮಿ, ನೀನಿದ್ದರೆ ಚೆನ್ನಾಗಿತ್ತು, ನಮ್ಮ ತಮ್ಮ ಬದುಕ್ತಿದ್ದ ಅಂಥೇಳಿ. ಅಯ್ಯೋ, ಈಗಾದರೂ ಏನಿಲ್ಲಮ್ಮ, ನಿನ್ನ ನಂಬಿದರೆ ದೇವರ ಮಹಿಮೆ ಕಾಣುತ್ತಿ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಅವಳು ಅಂತಾಳೆ, ಹೌದು ಸ್ವಾಮಿ, ನಾನು ನಂಬುತ್ತೇನೆ ಅಂತ. ಅದೇ ಕ್ಷಣದಲ್ಲಿ ಹಾಗೆ ಅವ್ರು ಏನು ಮಾಡ್ತಾರೆ, ಲಾಜರನ್ನ ಸಮಾಧಿಗೆ ಹೋಗಿ ಅಲ್ಲಿ ಕರೀತಾರೆ ಕರ್ತನಾದ ಯೇಸು ಕ್ರಿಸ್ತನು. ಲಾಜರನೇ ಹೊರಗೆ ಬಾ ಎಂದ 3 ಸರಿ ಕರೆದ ಕೂಡಲೇ ಜೀವಿತನಾಗಿ ಅವನು ಕೂಡ ಹೊರಗೆ ಬರ್ತಾನೆ. ಅದಕ್ಕಾಗಿ ಇದರಲ್ಲಿ ನಾವೇನು ತಿಳ್ಕೊಬೇಕಂದ್ರೆ, ದೇವರಲ್ಲಿ ಯಾರ್ಯಾರು ನಂಬಿಕೆ ಇಡ್ತಾರೋ ಅವರು ಅನಂತ ಜೀವನವನ್ನು ಪಡೀತಾರೆ ಅಂತ ದೇವ್ರ ವಾಕ್ಯ ಹೇಳ್ತದೆ. ಅದು ಸತ್ಯವೇ. ಅದು ಎಲ್ಲಿ ಬರ್ತದೆ ಅಂದರೆ, ಯೋಹಾನ ಹಾಗೂ ದೇವರ ಸುವಾರ್ತೆ 4 ವಾರ್ತೆಗಳಲ್ಲಿ, ಮತ್ತಾಯ 28ನೇ ಅಧ್ಯಾಯ, ಮಾರ್ಕ 16ನೇ ಅಧ್ಯಾಯ, ಲೋಕ 24ನೇ ಅಧ್ಯಾಯದಲ್ಲಿ, ಯೋಹಾನ 20ನೇ ಅಧ್ಯಾಯದಲ್ಲಿ, ಹೀಗೆ 4 ಸುವಾರ್ತೆಗಳಲ್ಲಿ ದೇವರ ಪುನರುತ್ಥಾನ ತಿಳಿಸಲ್ಪಟ್ಟಿದೆ. ಇಲ್ಲಿ ಲಾಜರನ ಸತ್ತು ಇದ್ದಿದ್ದು ಯಾವಾಗಂದರೆ ಯೋಹಾನ 11ನೇ ಅಧ್ಯಾಯ 25ರಿಂದ 27ರಲ್ಲಿ. ಯೇಸು ಆಕೆಯನ್ನು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರೂ ಬದುಕುವನು, ಯಾವನಾದರೂ ಬದುಕುತ್ತಾ ನನ್ನಲ್ಲಿ ನಂಬಿಕೆ ಇಡುವುದಾದರೆ ಅವನು ಎಂದಿಗೂ ಸಾಯುವುದಿಲ್ಲ, ಇದನ್ನು ನಾನು ನಂಬುತ್ತೀಯಾ ಎಂದು ಕೇಳಿದ್ದಕ್ಕೆ ಆಕೆ ಆತನಿಗೆ, ಕರ್ತನೇ, ಹೌದು ಕರ್ತನೇ, ಲೋಕಕ್ಕೆ ಬರಬೇಕಾದ ದೇವರ ಮಗನಾದ ಕ್ರಿಸ್ತನು ನೀನೇ ಎಂದು ನಾನು ನಂಬುತ್ತೇನೆ ಎಂದಳು. ಯಾರು? ಮರಿಯಳು. ನಂಬಿದ ಕೂಡಲೇ ಅದೇ ಗಳಿಗೆಯಲ್ಲೇ ದೇವರು ಆತನ ಮಹಿಮೆಯನ್ನು ಕಾಣಿಸ್ತು. ಏನಂದರೆ, ಲಾಜರನವನು ಎದ್ದು ಜೀವಿತನಾಗಿ ಎದ್ದ. ಹಾಗೆ ನೀವು ಕೂಡ ದೇವರಲ್ಲಿ ಸಂಪೂರ್ಣವಾದ ನಂಬಿಕೆ, ಪ್ರೀತಿ, ವಿಶ್ವಾಸ ಇಟ್ಟರೆ ಅನಂತ ಕಾಲದವರೆಗೆ ದೇವರು ನಮ್ಮನ್ನು ಜೀವಿತವಾಗಿಡುತ್ತಾರೆ. ಹಾಗೂ ಕಡೆಗೆ ನಿತ್ಯ ಜೀವ ಹೊಂದುತ್ತೀವಿ. ಹಾಗೂ ಸತ್ತರೂ ಕೂಡ ನಾವು ನಂಬಿದರೆ ದೇವರು ಪರಲೋಕದಲ್ಲಿ ನಮ್ಮನ್ನು ನಿತ್ಯವಾಗಿ ಒಯ್ತಾನೆ. ಅದಕ್ಕಾಗಿ ಇವತ್ತಿನ ದಿವಸ ವಾಕ್ಯ ಏನಂದರೆ, ನೀವುಗಳು ದೇವರಲ್ಲಿ ಸಂಪೂರ್ಣ ವಿಶ್ವಾಸ, ಪ್ರೀತಿ ಹಾಗೂ ನಂಬಿಕೆ, ತಾಳ್ಮೆಯು ಎಲ್ಲವೂ ಇದ್ದಾಗ ದೇವರು ತಪ್ಪದೆ ನಮಗೆ ಆತನ ಮಹಿಮೆಯನ್ನು ತೋರಿಸುವನಾಗಿರ್ತಾನೆ. ಆ ಮಹಿಮೆಯನ್ನು ಕಾಣಬೇಕಾದರೆ ನೀವುಗಳು ಅನಂತ ಜೀವನ ಪಡಿಬೇಕಾದರೆ ಕರ್ತನನ್ನು ಸಂಪೂರ್ಣವಾಗಿ ವಿಶ್ವಾಸದಿಂದ ನಂಬಿಕೆ ಇಡಬೇಕು.
ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲ ಐಶ್ವರ್ಯಗಳ ತಂದೆ ಅಪ್ಪ ಯೇಸುವೆ, ಇವತ್ತಿನ ದಿನ ನಿನ್ನ ಪುನರುತ್ಥಾನ ಹೇಗಾಯ್ತು ಅನ್ನೋ ಕುರಿತು ಕೇಳಿದ್ದೇವೆ. ನಾವು ಕೂಡ ಹಾಗೆ ಮರೆಯಳಂತೆ ವಿಶ್ವಾಸವಿಟ್ಟು ಜೀವಿಸುವಂತೆ ನಿನ್ನ ಆಶೀರ್ವಾದ ನೀಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಇದನ್ನು ವಾಕ್ಯ ಕೇಳಿದ ನಂತರ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿರಿ ಅಂತ ವಿನಂತಿ.